ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವಿಕೆ ನೇತ್ರಾವತಿ ಮತ್ತು ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮಣಿ ಮಾತನಾಡಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತದಂತೆ ಮೊಹರಂ ಹಬ್ಬವನ್ನ ದೇಶದೆಲ್ಲೆಡೆ ಆಚರಿಸಲಾಗುತ್ತದೆ. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಆಚರಣೆ ಭಿನ್ನವಾಗಿರಬಹುದು, ಉದ್ದೇಶ ಮಾತ್ರ ಸೌಹಾರ್ದತೆಯದಾಗಿದೆ. ಕಾರಣ, ಸಾರ್ವಜನಿಕರು ಈ ಹಬ್ಬವನ್ನ ಎಲ್ಲರೂ ಒಗ್ಗಟ್ಟಿನಿಂದ ಗಲಾಟೆಗಳಿಗೆ ಅವಕಾಶವಿಲ್ಲದಂತೆ ಆಚರಿಸಬೇಕೆಂದು ಮನವಿ ಮಾಡಿದರು. ಎಂದೋ ನಡೆದ ಕಹಿ ಘಟನೆಗಳಿಗೆ ಯಾರೂ ಅವಕಾಶ ನೀಡಬಾರದೆಂದರು. ಮೌಢ್ಯತೆಗಳಿಂದ ದೂರವಿರಿ. ಉಪವಾಸವಿದ್ದು ಕೆಲವು ಜನರು ಈ ಹಬ್ಬವನ್ನ ಆಚರಿಸುತ್ತಾರೆ ಮತ್ತು ಮುಜಾವರಿಗಳು ಬೆಳಗ್ಗೆಯಿಂದ ಉಪವಾಸ ಇರುತ್ತಾರೆ. ಆದ್ದರಿಂದ ಇವರಿಗೆ ಸಹಕರಿಸಿ. ಹಬ್ಬಗಳು ಸದಾ ಶಾಂತಿ, ಸೌಹಾರ್ದತೆಯನ್ನ ಸಾರುವ ಉತ್ಸವಗಳಾಗಿರುತ್ತವೆ. ಕೂಡ್ಲಿಗಿಯ ಜನತೆ ಖುಷಿಯಿಂದ ಹಬ್ಬವನ್ನ ಆಚರಿಸುವಂತಾಗಲಿ. ನಾವು ಕೂಡ ಇದಕ್ಕೆ ಸಹಕರಿಸುತ್ತೇವೆ ಎಂದು ತಿಳಿಸಿದರು. ಸಿಪಿಐ ಪ್ರಹ್ಲಾದ್ ಚನ್ನಗಿರಿ, ಪಿಎಸ್ಐ ಪ್ರಕಾಶ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ, ಕಾಟೇರ ಹಾಲೇಶ್, ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಹಾಗೂ ವೆಂಕಟೇಶ್ ಮತ್ತು ಜಯರಾಮ್, ಕಾಂಗ್ರೆಸ್ ಮುಖಂಡರು, ಮೊಹರಂ ದೇವರ ಮುಜಾವರಿಗಳು ಮತ್ತು ಊರಿನ ಪ್ರಮುಖರು, ಸಾರ್ವಜನಿಕರು, ಮುಖಂಡರು, ಯುವಕರು ಭಾಗವಹಿಸಿದ್ದರು. ವರದಿ ಜೆ ಸೊಲ್ಲೇಶ್, ಕೂಡ್ಲಿಗಿ. ಭಾಳ ಚೆನ್ನಾಗಾಯಿತು. 5 ಕಾಲೆಲ್ಲ ಮುಚ್ಚಿಬಿಟ್ರು. ಬೇಗ ತಗೊಂಡೋಗ್ಬಿಡ್ತಾರೆ ದೇವರು ಅಂತೇಳಿ ಅಲ್ಲೇ ಕುಣಕ ಅಂತ ಸುಮ್ಮನೆ 2-3 ತಾಸು ಅಲ್ಲಿ ಟೈಮ್ ಪಾಸ್ ಮಾಡಿದ್ರು. ಅದು ಆಗಬಾರ್ದು. ಎಲ್ಲ ಮಾಡ್ತಕ್ಕಂಥದ್ದು ಆಚರಣೆಗಳು ಹೆಂಗಿರ್ಬೇಕಂದ್ರೆ ಎಲ್ಲರೂ ಒಂದು ಖುಷಿಗಾಗಿ, ನೆಮ್ಮದಿಗಾಗಿ, ಊರಿಗೆ ಒಳ್ಳೇದಾಗೋ ಉದ್ದೇಶ ಮಾಡ್ತಿರ್ತಾರೆ. ಯಾವುದೋ ಇಬ್ಬರು ಯಾರೋ ತಪ್ಪಲೆಗಳು ಬಂದು ನಾನು ಇಲ್ಲೇ ಕುಣಿತೀನಿ, ನಿಂದ ಓಣೆ, ನಿಂದ ಊರು ಅಂತೇಳಿ ಮಾತಾಡಿ ವಿಶ್ವಾಸ ಮಾಡ್ತಾರೆ. ಅಂಥದ್ದು ಯಾರು ಅಂತೇಳಿ ಯಾರಿದ್ದರೆ ಕೊಟ್ಟರೆ ಅವ್ರಿಗೆ ಮನವೊಲಿಸಿ, ಯಾಕಂದ್ರೆ ಯಾರ ಮೇಲೆ ದ್ವೇಷ ಸಾಧಿಸೋದೇನಿಲ್ಲ. ನಾವೇ ಮುಚ್ಚುತ್ತೀವಿ, ನಾವು ಕುಣಿತೀವಿ ಅಂತೇಳಿ ಅವರು ಕುಣಿಬಾರ್ದು. ಇಲ್ಲಿ ಯಾಕೆ ಲೇಟಾಗಿ ಬಂದಂತ ಇವರು ಮಾಡೋದು. ಹಂಗಾಗಿ ಅದು ಎಲ್ಲ ಹೋಗಿರ್ತದೆ. 94 ಆಗಿರೋವಲ್ಲ, ಎಲ್ಲ ಬೆಳವಣಿಗೆಲ್ಲ ಹೋಗ್ಯವೆ. ನೋಡಿ, ಉದಾಹರಣೆಗೆ ಇವೆಲ್ಲ ದೀಪೇಶ ಎಲ್ಲ ಸಂತ ಹುಡುಗರು ಬಂದರೆ, ಪಾಟಿ ಹುಡುಗರು ಬಂದರೆ, ಎಲ್ಲ ಬಂದರೆ ಎಲ್ಲ ಬೆಳಗಾರದ ಜೊತೆಗೆ ಇರ್ತಾರೆ. ಕ್ರಿಕೆಟ್ ಆಡೋದು ಜೊತೆ ಆಡ್ತಾರೆ, ಪರವಾಗಿ ಜೂಜ್ ಆಡೋದು ಜೊತೆ ಆಡ್ತಾರೆ, ಬೇರೆ ಎಲ್ಲ ಜೊತೆ ಇರ್ತಾರೆ. ಅಲ್ಲಿ ಯಾರು ಕೂಡ ಇವಾಗ ಹೇಳಿದಂತೆ ಯಾರು ಮಾಡೋಂಥದ್ದು ಯಾರಿಲ್ಲ. ಯಾರು ಒಬ್ಬರಿಬ್ಬರು ಇನ್ಸೂರೆನ್ಸ್ ಮಾಡಿ ಇದ್ದೇ ಇರ್ತಾರೆ. ಅಂದರೆ ಯಾರು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ, ಇಲಾಖೆಗೂ ಗೊತ್ತಿರ್ತದೆ. ಕರೆಸಿ ಆ ತಂದೆ ತಾಯಿಗಳು ಗೊತ್ತು ಅಂತ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗ್ತದೆ ಅಷ್ಟೇ. ಯಾರು ಒಬ್ಬರು ಇಬ್ಬರು ಹಿತಾಸಕ್ತಿಗೆ ಊರನ್ನು ಬರಿಬಿಡೋಂಥ ಅವಶ್ಯಕತೆ ಏನಿಲ್ಲ. ಆಮೇಲೆ ಇಲಾಖೆಗೆ ಯೋಚನೆ ಮಾಡ್ತಾರೆ ಅಂಥ ನ್ಯೂಸನ್ಸ್ ಆಗೋಂಥ ಲಕ್ಷಣ ಯಾವುದೇ. ಯಾಕೆ ಈ ವರ್ಷ ಕಷ್ಟ ಬಿಡಬೇಕು? ಬೇಗ ಅವರು ಪಾಪ ದೇವ್ರು ಹೊತ್ಕೊಂಡವರು ಉಪವಾಸ ಇದ್ಕೊಂಡು ಆ ದೇವ್ರು ಹೊತ್ಕೊಂಡಿರ್ತಾರೆ. ಅವರು ಬೇಗ ಹೋಗ್ಲಿ ಅಂತ ಇರ್ತಾರೆ. ಬಟ್ ಅದು ಸರಿಯಾಗಿ ಇನ್ ಟೈಮ್ ಹೋಗೋದಿಲ್ಲ. ಬೇಗ ಅಲ್ಲಿ ಜನರು ಭಾಳ ಜನ ಉಪವಾಸ ಇದ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಅದು ದಫನ್ ಆಗೋರಿಗೆ ಊಟ ಮಾಡಲಿಕ್ಕೆ, ಅವ್ರು ಉಪವಾಸ ಬಿಡಲಿಕ್ಕೆ ಇದಿರೋದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಇವತ್ತು ನಮ್ಮ DSP ಸರ್, CPS ಸರ್ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಈಗ ಮೊದಲನೇದಾಗಿ ನಿಮ್ಮದು ಯಾವುದಾದ್ರೂ ಏನಾದರೂ ನಮ್ಮ ಇಲಾಖೆ ವತಿಯಿಂದ ಅಥವಾ ನಿಮ್ಮದು ಈ ಹಬ್ಬದ ಕುರಿತು ಗ್ರೀವೆನ್ಸ್ ಇದ್ದರೆ ಒಬ್ಬೊಬ್ಬರು ತಾವು ದಯವಿಟ್ಟು ಮಾತಾಡ್ಬೇಕಂತ ಕೇಳ್ತಾರೆ. ಅದನ್ನು ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಅದು ಆದಮೇಲೆ ಮತ್ತೆ ಅದೇ ನಾನ್ಸೆನ್ಸ್ ಆಯ್ತು ಅಂತ ಹೇಳಿದರೆ ಮತ್ತೆ ಇದು ಕೂಡ ನಾವೇನಿದೆ ನಿಮ್ಮ ಸಹಕಾರ ಇದ್ದರೆ ಡೆಫಿನೆಟ್ಲಿ ಅದನ್ನು ಮಾಡ್ತೀವಿ. ಅದೇ ದೊಡ್ಡ ವಿಚಾರ ಇಲ್ಲ. ಆ ಮಟ್ಟಕ್ಕೆ ಹೋಗಬಾರ್ದು ಅಂತ ನಮ್ಮ ಉದ್ದೇಶ. ಈ ಪದ್ಧತಿಗಳು ಒಳ್ಳೇದಲ್ಲ. ಒಬ್ರಿಗೊಬ್ರು ಸಹಕಾರ ಇರಬೇಕು. ಏನು ದೇವ್ರ ಕಾರ್ಯ ಅದು, ಯಾವುದೋ ಮನೆ ಕೆಲಸ ಅಲ್ಲ, ಮತ್ತೊಂದಲ್ಲ. ಸೊ ಹೀಗಾಗಿ ಈಗ ನಾವು ಟಿ ಶರ್ಟು ಕೊಡ್ತಾ ಇದ್ವಿ ಅಂತ ಹೇಳಿದರೆ ಅವೆಲ್ಲ ಮತ್ತು ಸರಿ ಹೋಗಲಿ ಅನ್ನೋ ಉದ್ದೇಶದಿಂದ. ನಮಗೆ ದುಡ್ಡು ಜಾಸ್ತಿ ಆಗಿಲ್ಲ ಟಿ ಶರ್ಟ್ ಕೊಡಲಿಕ್ಕೆ. ಅವೆಲ್ಲವನ್ನು ಏನಿದೆ ಯೂತಲ್ಲಿ ಒಂದು ಯುನಿಟಿ ಬರಲಿ, ಇದು ನಮ್ಮ ಕೆಲಸಪ್ಪ ಅಂತೇಳಿ ಒಂದು ಫೀಲ್ ಬರಲಿ, ಎಲ್ಲರೂ ಸೇರಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹೊರತು ಅದು ಬರಬೇಕು. ಮತ್ತು ಅದನ್ನು ಬಿಟ್ಟು ಪ್ರತಿ ವರ್ಷವೂ ಅದು ಬೇರೆ ಕಲರ್ ತೊಗೊಳ್ತಾ ಇದ್ದರೆ ಮತ್ತು ಒಂದು ಹಂತದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಚಿಕ್ಕ ಇನ್ಸಿಡೆಂಟ್ ಇಟ್ಕೊಂಡು ಬ್ಯಾನ್ ಮಾಡಿಸೋ ಕೆಲಸ ಆಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲ, ಈಗ ಈ ಹಬ್ಬ ಹೆಂಗಂದ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟೇ ಕಾಲ್ ಕೆದ್ರಿ ಜಗಳ ಮಾಡುವಂಥ ಹಬ್ಬ ಮೊಹರಂ ಹಬ್ಬ.
ನಮ್ಮ ಭಾಗದಲ್ಲಿ ಕಡಿಮೆ. ನೀವು ಈ ಕಡೆ ಹೀಗೆ ಬಳ್ಳಾರಿ ಹೀಗೆ ರಾಯಚೂರು ಕಡೆ ಹೋದ್ರೆ ಸುಮಾರು ವಿಲೇಜ್ಗಳಲ್ಲಿ ಬ್ಯಾನ್ ಆಗಿದೆ ಇದು. ಸುಮಾರು ವಿಲೇಜ್ಗಳಲ್ಲಿ ಹೈಯೆಸ್ಟ್ ರಾಯಚೂರಲ್ಲಿ ಬ್ಯಾನ್ ಆಗಿದೆ. ಸೊ ಅದಕ್ಕೆ ಅಷ್ಟು, ಯಾಕಂದ್ರೆ ಇಂಥ ಆಫೀಸರ್ ಇದ್ರು ಇದು ಬ್ಯಾನ್ ಮಾಡಿ. ನಮ್ದು ಚಿರ್ಬಿದೆ ನೋಡಿ, ಚಿರ್ಬಿದ ಮೂಗಬಸವೇಶ್ವರ ಜಾತ್ರೆ ಇಲ್ಲಿವರೆಗೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಯಾವುದೋ ಚಿಕ್ಕ ಘಟನೆ, ಅದೇನು ದೊಡ್ಡದಲ್ಲ. ಸೊ ಇದು ಒಂದು ಏನಿದೆ ಸಾಂಪ್ರದಾಯ ಹಾಕಿ ಅಂತ ಹೇಳಿ ನಮ್ಮ ಕಳಕಳಿ. ಅದು ಏನೇ ಇದ್ರೂ ಸರಿ ಮಾಡಿ ಒಂದು ಸೌಹಾರ್ದ ರೀತಿಯಿಂದ ಪ್ರತಿ ವರ್ಷದಿಂದ ಅದು ಸ್ವಲ್ಪ ಬದಲಾವಣೆ ಆಗ್ತಾ ಇರ್ಬೇಕು. ಈಗೆಲ್ಲ ನಾವು ಇನ್ನೂ ಬಹಳ ಮೌಢ್ಯಕ್ಕೆ ಹೋಗ್ಬಾರ್ದು. ದೇವ್ರದ್ದು ಏನಿದೆ ಎಷ್ಟು ಇರಬೇಕು ಅಷ್ಟು ನಾವೇನಿದೆ ಆ ಭಕ್ತಿ ಪೂರ್ಣಕವಾಗಿ ಮಾಡಿ ಪಾಸ್ ಮಾಡುವಂಥದ್ದು ಆಗಬೇಕೆ ಹೊರತು ಅದು ಮತ್ತೆ ಈ ಥರ ಗೊಂದಲಗಳು ಆಗಬಾರ್ದು. ಸೊ ಇದು ಅಲ್ಲದೆ ನಾವು ಇನ್ನೊಂದು ಸಭೆನೂ ಮಾಡ್ತೀವಿ. ಮಾಡಿದ ಮೇಲೆ ಸೊ ಅದು ಈಗ ಏನಾಗುತ್ತೆ, ಟೈಮಿಂಗ್ ನಾವು ಪೊಲೀಸರು ಏನು ನಿರ್ಧಾರ ಮಾಡ್ಬೋದು, ಇಷ್ಟು ಟೈಮಿಗೆ ಫಿನಿಶ್ ಮಾಡಿ ಅಂತ ಹೇಳ್ಬೋದು ಹೊರತು ಇಷ್ಟು ಗಂಟೆಗೆ ನೀವು ಇಲ್ಲಿ ತಂದು ಕೊಡು, ಇಲ್ಲಿಂದ ಇಲ್ಲಿ ತಂದು ಕೊಡು, ಅದು ನೀವು ಲೀಡರ್ಗಳು ಮಾತಾಡ್ಕೋಬೇಕು, ಹಿರಿಯರು ಮಾತಾಡ್ಕೋಬೇಕು, ನೀವು ನಿರ್ಧಾರಗಳು ತಗೋಬೇಕು. ಅದನ್ನು ಕೂಡ ನಾವು ಭಾಗವಹಿಸೋದು ಅಷ್ಟೊಂದು ಸೂಕ್ತ ಅಲ್ಲ. ದೇವರ ಕಾರ್ಯ ಇರೋದ್ರಿಂದ ನಿಮಗೆ ಅದು ತಿಳುವಳಿಕೆ ಇಲ್ವಾ? ಹಾಗಾದ್ರೆ ಉಪವಾಸ ಇರ್ತಾರೆ, ಹೊತ್ಕೊಂಡವ್ರು ಉಪವಾಸ ಇರ್ತಾನೆ, ಅದನ್ನು ನಂಬ್ಕೊಂಡವ್ರು ಕೂಡ ಪ್ರತಿಯೊಬ್ಬರು ಉಪವಾಸ ದಫನ್ ಆದ್ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದಾಗ ಸೊ ತಿಳ್ಕೊಬೇಕಲ್ಲ. ರಾತ್ರಿ 10 ಗಂಟೆವರೆಗೆ 11 ಗಂಟೆವರೆಗೆ ಮಾಡುವಂಥ ಅವಶ್ಯಕ ಸಣ್ಣ ಈಗ ಆಯ್ತು ಬಿಡು, ದೊಡ್ಡವರೇನೋ ಒಂದು ಇದು ಮಕ್ಕಳೆಲ್ಲ ಉಪವಾಸ ಇರ್ತಾರಲ್ಲ, ಅದು ಕೂಡ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಸೊ ಅದನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮಾತಾಡಿ.